ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಫಸ್ಟ್ ಲುಕ್ ಟೀಸರ್ ನಲ್ಲೇ ಭರ್ಜರಿಯಾಗಿ ಸೌಂಡ್ ಮಾಡಿದಂತ ಮಾರ್ಟಿನ್ ಸಿನಿಮಾ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿತ್ತು. ಈಗ ಟ್ರೈಲರ್ ರಿಲೀಸ್ಗೆ ಬಹು ದೊಡ್ಡ ಮಟ್ಟಿಗೆ ತಯಾರಿಯನ್ನೇ ನಡೆಸಿದೆ. ಕಡಿಮೆ ಸಿನಿಮಾಗಳಲ್ಲೇ ದೊಡ್ಡ ಮಟ್ಟಿಗೆ ಅಭಿಮಾನಿಗಳನ್ನ ಗಳಿಸಿದಂತ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಮಾರ್ಟಿನ್ ಸಿನಿಮಾಗೆ 3 ವರ್ಷದಿಂದ ಕಾಯ್ತಾ ಇದ್ರು. ಈಗ ಟ್ರೈಲರ್ ರಿಲೀಸ್ಗೆ ಮಾರ್ಟಿನ್ ಸಿನಿಮಾ ತಂಡ ಏನೆಲ್ಲ ತಯಾರಿಯನ್ನ ನಡೆಸಿದೆ ಅನ್ನೋದನ್ನ ನೋಡೋಣ. ಆಗಸ್ಟ್ 5 ಇಂಡಿಯಾಸ್ ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್. 21 ದೇಶದಿಂದ 30 ಜನ ಇಂಟರ್ನ್ಯಾಷನಲ್ ಪತ್ರಕರ್ತರು ಬರ್ತಾ ಇದ್ದಾರೆ. ಹಾಗೆ ಮಾರ್ಟಿನ್ ಸಿನಿಮಾ ಟ್ರೈಲರ್ 12 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. 4ನೇ ತಾರೀಕು ವೀರೇಶ್ ಚಿತ್ರಮಂದಿರದಲ್ಲಿ ಟ್ರೈಲರ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಟ್ರೈಲರ್ ರಿಲೀಸ್ಗೆ ಬಂದಂತ ಕಲೆಕ್ಷನ್ ಎಲ್ಲವನ್ನ ಗೋಶಾಲೆಗೆ ಕೊಡ್ತಾ ಇದ್ದಾರೆ. ಆಗಸ್ಟ್ 5 ಇಂಡಿಯಾಸ್ ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್. 21 ದೇಶದಿಂದ 30 ಜನ ಇಂಟರ್ನ್ಯಾಷನಲ್ ಪತ್ರಕರ್ತರು ಬರ್ತಾ ಇದ್ದಾರೆ. ಮಾರ್ಟಿನ್ ಟ್ರೈಲರ್ 12 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಹಾಗೆ 4ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ವೀರೇಶ್ ಥಿಯೇಟರ್ನಲ್ಲಿ ಟ್ರೈಲರ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. 2ನೇ ತಾರೀಕು ಬುಕ್ ಮೈ ಶೋನಲ್ಲಿ ಬುಕಿಂಗ್ ಓಪನ್ ಆಗ್ತಾ ಇದೆ. ಮಾರ್ಟಿನ್ ಸಿನಿಮಾದ ಟ್ರೈಲರ್ 12 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 4 ಮಧ್ಯಾಹ್ನ 1 ಗಂಟೆಗೆ ವೀರೇಶ್ ಥಿಯೇಟರ್ನಲ್ಲಿ ಟ್ರೈಲರ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. 2ನೇ ತಾರೀಕು ಬುಕ್ ಮೈ ಶೋನಲ್ಲಿ ಬುಕಿಂಗ್ ಓಪನ್ ಆಗ್ತಿದೆ. ಟ್ರೈಲರ್ ರಿಲೀಸ್ಗೆ ಆದಂತ ಕಲೆಕ್ಷನ್ ಎಲ್ಲವನ್ನ ಗೋಶಾಲೆಗೆ ಕೊಡಲಾಗ್ತಿದೆ. 5ನೇ ತಾರೀಕು ಮಾರ್ಟಿನ್ ಸಿನಿಮಾದ ಟ್ರೈಲರ್ ಮುಂಬೈನಲ್ಲಿ ರಿಲೀಸ್ ಆಗ್ತಾ ಇದೆ. 28 ದೇಶಗಳಿಂದ ಮಾಧ್ಯಮದವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಭಾರತದ ಪತ್ರಕರ್ತರು ಕೂಡ ಬರ್ತಾ ಇದ್ದಾರೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.